ರಾಜ್ಯ ಕಾಂಗ್ರೆಸ್ಗೆ ಚಮಕ್ ಕೊಟ್ಟ ನಯನಾ ಮೋಟಮ್ಮ 3 ವರ್ಷ ನಂತರ ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದ ಶಾಸಕಿ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ ನಯನಾ ಮೋಟಮ್ಮ. ಕೇಸರಿ ಶಾಲು, ರಾಜ್ಯದಲ್ಲೇ ಅತಿ ವಿವಾದಾತ್ಮಕ ವ್ಯಕ್ತಿಯಾದ ಮುತಾಲಿಕ್ ಜೊತೆ ವೇದಿಕೆ ಹಂಚಿಕೆ ಮತ್ತು ಆ ಒಂದು ಹೇಳಿಕೆ ಈಗ ಇಡೀ ರಾಜ್ಯದಲ್ಲಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹೇಳಿದಂತಹ ಈ ಮಾತು ಸಂಚಲನವೇ ಸೃಷ್ಟಿ ಮಾಡಿದೆ. ಕೇಸರಿ ಶಾಲನ್ನ ಹಾಕೊಂಡು ಪ್ರಮೋದ್ ಮುತಾಲಿಕ್ ಜೊತೆ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಕಾಣಿಸ್ಕೊಂಡಿದ್ದಾರೆ. ನಾನು ಪಕ್ಷ ಬದಲಿಸ್ತೀನಾ ಅಥವಾ ಕಾಂಗ್ರೆಸ್ನಲ್ಲೇ ಇರ್ತೀನಾ ಅನ್ನೋ ಬಗ್ಗೆ ಶಾಸಕಿ ಹೇಳಿದಂತಹ ಅಚ್ಚರಿಯ ಹೇಳಿಕೆ ನಯನಾ ಮೋಟಮ್ಮರವರ ಅಭಿಮಾನಿಗಳಲ್ಲೂ ಕೂಡ ಒಂದು ಕ್ಷಣ ದಿಗ್ಭ್ರಮೆ ಮೂಡಿಸಿದೆ. ಕಾಂಗ್ರೆಸ್ಗೆ ನಯನಾ ಮೋಟಮ್ಮ ಶಾಕ್ ಕೊಡ್ತಾರಾ ಅನ್ನುವ ಪ್ರಶ್ನೆ ಈಗ ಶುರುವಾಗಿದೆ. ಇದಕ್ಕೆ ಶಾಸಕಿಯ ನಿಗೂಢ ನಡೆಯೇ ಕಾರಣ. ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಹಿಂದೂ ಮಹಾಗಣಪತಿ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೋಟಮ್ಮರವರು ಭಾಗಿಯಾಗಿದ್ರು. ಈ ವೇಳೆ ನಯನಾ ಮೋಟಮ್ಮರವರು ಕೇಸರಿ ಶಾಲನ್ನ ಹಾಕೊಂಡಿದ್ರು. ಶಾಸಕಿ ಕೇಸರಿ ಶಾಲನ್ನ ಹಾಕೊಂಡಿದ್ದನ್ನ ನೋಡಿ ಒಂದು ಕ್ಷಣ ಕಾರ್ಯಕರ್ತರೇ ದಂಗು ಬಡ್ದೋದ್ರು. ನಾವು ಆರಿಸಿರೋದು ಕಾಂಗ್ರೆಸ್ ಪಕ್ಷದ ಶಾಸಕಿಯನ್ನು ಅಥವಾ ಬಿಜೆಪಿ ಪಕ್ಷದ ಶಾಸಕಿಯನ್ನು ಅಂತ ಕನ್ಫ್ಯೂಸ್ ಆಗೋದ್ರು. ಸದ್ಯ ಕೇಸರಿ ಶಾಲೆಗೆ ಸೀಮಿತವಾಗಿ ಹೋಗಿದ್ದಿದ್ರೆ ಎಲ್ಲವೂ ಸರಿ ಇರ್ತಿತ್ತು. ಆದ್ರೆ ನಯನಾ ಭಾಷಣದಲ್ಲಿ ಹೇಳಿದಂತಹ ಆ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಸಂಚಲನ ಸೃಷ್ಟಿ ಮಾಡಿದೆ. ಹುಟ್ಟುವಾಗ ಯಾರಿಗೂ ಯಾವ ಧರ್ಮದಲ್ಲಿ ಹುಟ್ಟುತ್ತೇವೆ, ಗಂಡೋ ಹೆಣ್ಣೋ ಅನ್ನೋದು ಗೊತ್ತಿರಲ್ಲ. ನನ್ನ ದೇವರು ಹಿಂದುವಾಗಿ, ದಲಿತೆಯಾಗಿ, ಮಹಿಳೆಯಾಗಿ ಹುಟ್ಟಿಸಿದ್ದಾರೆ. ಈಗ ಗಣಪತಿ ಸಮಿತಿಯ ಕಾರ್ಯದರ್ಶಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಯಾವ ಪಕ್ಷದವರಿಗೂ ಪ್ರಶ್ನೆಗಳು ಉಳಿಯಬಾರದು ಅಂತ ಹೇಳಿದ್ರು. ಇನ್ನು 3 ವರ್ಷಗಳ ಕಾಲ ಕಾಯ್ಬೇಕು. ನಾಳೆ ನಾನು ಬಿಜೆಪಿಗೆ ಸೇರ್ತೀನೋ, ಕಾಂಗ್ರೆಸ್ನಲ್ಲೇ ಇರ್ತೀನೋ ಅಥವಾ SDPI BSPಗೆ ಹೋಗ್ತೀನೋ ಅನ್ನೋದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ನೀವೆಲ್ಲ ಇನ್ನು 3 ವರ್ಷ ಕಾಯ್ಬೇಕು ಅಂತ ಹೇಳಿದ್ರು ನಯನಾ ಮೋಟಮ್ಮ. ನಾನು ಕೇಸರಿ ಶಾಲ್ ಹಾಕೊಂಡು ಇಲ್ಲಿ ಬಂದು ನಿಂತಿರೋದು ಗಣಪತಿಗೋಸ್ಕರ, ನನ್ನ ಧರ್ಮಕ್ಕಾಗಿ. ನನ್ನ ಜೊತೆ ನಮ್ಮ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಪಕ್ಷವನ್ನ ಪ್ರತಿನಿಧಿಸುವುದು ಆಮೇಲೆ ನಾನು ಜವಾಬ್ದಾರಿಯುತವಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ಸಿಡಿಗುಂಡಿನಂತೆ ಎದ್ದು ನಿಂತು ಮಾತನಾಡುವ ನಯನಾ ಮೋಟಮ್ಮರವರು ಒಬ್ಬ ಉತ್ತಮ ಭಾಷಣಗಾರ್ತಿ. ತಾಯಿಯ ಸುದೀರ್ಘ ರಾಜಕೀಯ ಪಟ್ಟುಗಳನ್ನ ಚೆನ್ನಾಗಿ ಕರಗತ ಮಾಡಿಕೊಂಡಿರುವ ನಯನಾ ಮೋಟಮ್ಮನವರು ಸೇಮ್ ಟು ಸೇಮ್ ಮೋಟಮ್ಮನವರ ತರಾನೇ ಮೊದಲ ಬಾರಿಯೇ ಮೂಡಿಗೆರೆ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಗೆದ್ದು ಬೀಗಿದವರು. ನಾನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತೀನೋ ಇರಲ್ವೋ ಅನ್ನುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ನಯನಾ ಮೋಟಮ್ಮರವರ ಸ್ಟ್ರಾಟಜಿ ಏನಾಗಿರಬಹುದು ಅಂತ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಮೂಲಗಳ ಮಾಹಿತಿಗಳ ಪ್ರಕಾರ ಮುಂದಿನ ಇನ್ನೇನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಪುನಾರಚನೆ ನಡೆಯಲಿದೆ. ಆ ಸಮಯದಲ್ಲಿ ಒಂದಷ್ಟು ಹಾಲಿ ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಮಹಿಳೆಯ ಕೋಟಾದಡಿ ಅಷ್ಟೊಂದು ಗುಡ್ ಪರ್ಫಾರ್ಮೆನ್ಸ್ ಇಲ್ಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಆ ಸ್ಥಾನಕ್ಕೆ ಕಣ್ಣಿಟ್ರ ನಯನಾ ಮೋಟಮ್ಮರವರು ಒಂದು ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ತೆರವಾದ ಸ್ಥಾನಕ್ಕೆ ಬೇರೆ ಒಬ್ಬ ಮಹಿಳೆಯನ್ನ ಆ ಸ್ಥಾನಕ್ಕೆ ಕೂರಿಸಬೇಕಾಗತ್ತೆ. ಆಗ ನನ್ನ ಹೆಸರು ಚಾಲ್ತಿಯಲ್ಲಿ ಇರಬೇಕು ಅಂತ ನಯನಾ ಮೋಟಮ್ಮನವರು ಈಗಲೇ ಹವಾ ಎಬ್ಬಿಸೋಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವಾಗೋದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಭಾರಿ ಲಾಭ ಇದೆ. ಹೇಳಿ ಕೇಳಿ ನಯನಾ ಮೋಟಮ್ಮ ಹಿಂದುಳಿದ ನಾಯಕಿ, ದಲಿತ ಶಾಸಕಿ, ಹಿರಿಯ ಮಾಜಿ ಸಚಿವೆ ಮೋಟಮ್ಮನವರ ಪುತ್ರಿ. ಇನ್ನು ಹಿಂದುತ್ವದ ರಣಕಣವಾಗಿರುವ ಮಲೆನಾಡಿನ ಭಾಗಗಳು, ಅದರಲ್ಲೂ ವಿಶೇಷವಾಗಿ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಬೇಕು ಅಂದ್ರೆ ಡೇರಿಂಗ್ ನಾಯಕಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ವೃತ್ತಿಯಲ್ಲಿ ಲಾಯರ್ ಆಗಿದ್ದಂತಹ ನಯನಾ ಮೋಟಮ್ಮನವರು ಉತ್ತಮ ಮಾತುಗಾರಿಕೆ ಹಾಗೂ ಭಾಷಣಗಾರ್ತಿ. ಮೊದಲನೇ ಬಾರಿ ಮೂಡಿಗೆರೆ ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ಯಾವುದೇ ಕಾರಣಕ್ಕೂ ಹೊಸಬ್ರು ಅಂತ ಅನ್ನಿಸ್ಕೊಳ್ತಾನೆ ಇಲ್ಲ. ಪ್ರತಿದಿನ ತಮ್ಮ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರ ಭೇಟಿ ಹಾಗೂ ಕುಂದುಕೊರತೆಯನ್ನ, ಅಹವಾಲುಗಳನ್ನ ಸ್ವೀಕರಿಸ್ತಾ ಇರುವ ನಯನಾ ಮೋಟಮ್ಮನವರು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಏನ್ ಮಾಡಬೇಕೋ ಎಲ್ಲವನ್ನ ಮಾಡ್ತಿದ್ದಾರೆ ತಮ್ಮ ಕ್ಷೇತ್ರಕ್ಕೆ. ಹೇಳಿ ಕೇಳಿ ಮೂಡಿಗೆರೆ ಕ್ಷೇತ್ರದಲ್ಲಿ ಮಳೆ ಹೆಚ್ಚು ಪ್ರಮಾಣ ಹಾಗೂ ಆನೆಗಳ ಹಾವಳಿ, ಈ ಎಲ್ಲ ಕಾರಣಗಳಿಂದಾಗಿ ತುಂಬಾ ಸೆನ್ಸಿಟಿವ್ ಪ್ರದೇಶವಾದಂತಹ ಮೂಡಿಗೆರೆಯಲ್ಲಿ ಅಚ್ಚುಕಟ್ಟಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಬಂದಿದ್ದಾರೆ ನಯನಾ ಮೋಟಮ್ಮನವರು. ಇನ್ನು ನಯನಾ ಮೋಟಮ್ಮನವರ ಈ ಕೇಸರಿ ಶಾಲಿನ ನಡೆ ಮುಂದೊಂದು ದಿನ ಮೂಡಿಗೆರೆ ಕ್ಷೇತ್ರದಲ್ಲಿ ಹಿಂದುತ್ವದ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಸ್ಕೊಳ್ಳೋಕೋಸ್ಕರ ಮಾಡ್ತಿರುವ ಪ್ಲಾನ್ ಅಂತಾನೆ ಹೇಳಲಾಗ್ತಿದೆ. ಬಿಜೆಪಿಯ ಆಂತರಿಕ ಕಚ್ಚಾಟದಿಂದ ಬಿಜೆಪಿ ಮೂಡಿಗೆರೆ ಕ್ಷೇತ್ರದಲ್ಲಿ ಮಕಾಡೆ ಮಲಗಿತ್ತು ಕಳೆದ ಬಾರಿ. ಹಾಗಾಗಿ ಕಾಂಗ್ರೆಸ್ನ ನಯನಾ ಮೋಟಮ್ಮನವರು ಭರ್ಜರಿಯಾಗಿ ಗೆದ್ದು ಬೀಗಿದ್ರು. ಮೊದಲ ಬಾರಿಯೇ ಶಾಸಕಿಯಾಗಿ ಆಯ್ಕೆಯಾದ್ರು. ನಯನಾರವರ ಈ ಕೇಸರಿ ಶಾಲಿನ ಹೇಳಿಕೆ ಸ್ವತಃ ನಯನಾರವರಿಗೆ ಆಶ್ಚರ್ಯ ಆಗಿದೆಯಂತೆ. ತಮ್ಮ ಈ ನಡೆ ಹೊಸ ತಿರುವುಗಳನ್ನ ಪಡೆಯುತ್ತಿದ್ದಂತೆ ನಯನಾರವರು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ನಾನು ಹೇಗೆ ಅಂತ ಅರ್ಥ ಮಾಡಿಕೊಳ್ಳಲಾಗದ ಕೆಲವರ ಸ್ಥಿತಿ ಕಂಡು ನನಗೆ ಆಶ್ಚರ್ಯ ಆಗತ್ತೆ.
ಇವರೇನು ಲಿಬರಲ್ ಇಲ್ಲ ಪಾರಂಪರಿಕಳ? ಈ ಪ್ರಶ್ನೆ ಹಲವರ ತಲೆ ಕೆಡಿಸಿದೆ. ಆಧುನಿಕತೆಗೆ ಹೊಂದಿಕೊಂಡಂತೆ ನಾನು ಕಾಣಿಸಿದ್ರೆ ಅತಿರೇಕ ಮನೋಭಾವದವರು ನನ್ನ ವೈಯಕ್ತಿಕ ಫೋಟೋ ವಿಡಿಯೋಗಳನ್ನು ಹರಿಬಿಟ್ಟು ಟೀಕೆ ಮಾಡ್ತಾರೆ. ಅದೇ ನಾನು ಕೇಸರಿ ಶಾಲನ್ನು ಹಾಕ್ಕೊಂಡ್ರೆ ಕೆಲ ರಿಬಲರ್ಸ್ಗಳು ನನ್ನ ಉದ್ದೇಶ ಅಥವಾ ನಿಷ್ಠೆಯನ್ನೇ ವಿಚಿತ್ರವಾಗಿ ಪ್ರಶ್ನೆ ಮಾಡ್ತಾರೆ. ವಿಶೇಷ ಅಂದರೆ ಇವರ್ಯಾರು ಕೂಡ ನನಗೆ ಬೆಂಬಲ ನೀಡಲ್ಲ. ನೋಡಿ, ಈ ಯಾವುದೇ ವಿಷಯಗಳ ಬಗ್ಗೆ ಬೇಸರ ಅಥವಾ ಗೊಂದಲ ನನಗಿಲ್ಲ. ನನ್ನ ಆಯ್ಕೆಗಳ ಬಗ್ಗೆ ನನಗೆ ಸ್ಪಷ್ಟತೆ ಇದೆ. ನಿಮ್ಮಲ್ಲೊಬ್ಬರು ಸಹ ನನ್ನನ್ನು ನೀವು ಬಯಸೋ ಆ ಚೌಕಟ್ಟಿನಡಿಯಲ್ಲಿ ಪ್ರಯತ್ನ ಮಾಡಬೇಡಿ. ನಾನು ಅದಕ್ಕೆ ಸರಿ ಹೊಂದಲ್ಲ. ಈಗಂತ ಪೋಸ್ಟ್ ಮಾಡಿಕೊಂಡಿರುವ ನಯನಾ ಮೋಟಮ್ಮನವರು ವಿವಾದವಾಗ್ತಿದ್ದಂತೆ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ತಮ್ಮ ಹೇಳಿಕೆಗೆ. ಒಟ್ಟಿನಲ್ಲಿ ಹಿಂದುತ್ವದ ಕಾರ್ಯಕ್ರಮ ನಡೆದ ಈ ಕಾರ್ಯಕ್ರಮದಲ್ಲಿ ನಯನಾ ಮೋಟಮ್ಮನವರ ಕೇಸರಿ ಶಾಲು ಹಾಗೂ ವೇದಿಕೆಯನ್ನ ಹಂಚಿಕೊಂಡಂತಹ ಪ್ರಮೋದ್ ಮುತಾಲಿಕ್ರ ಮೇಲೆ ಈಗ ಎಲ್ಲರ ದೃಷ್ಟಿ ನೆಟ್ಟಿದೆ. ಮುಂದೆ 3 ವರ್ಷದ ನಂತರ ಆಗುವಂತಹ ಭವಿಷ್ಯವನ್ನ ನುಡಿದಂತಹ ನಯನಾ ಮೋಟಮ್ಮನವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಯನಾ ಮೋಟಮ್ಮಗೆ ಮಾತ್ರ ಗೊತ್ತು. ಒಂದಂತೂ ನಿಜ, ಮೊದಲ ಬಾರಿಗೆ ಶಾಸಕಿಯಾಗಿದ್ರು ಕೂಡ ಒಬ್ಬ ನುರಿತ ರಾಜಕಾರಣಿಯಾಗಿ ಶಾಸಕಿಯಾಗಿ ಕೆಲಸ ಮಾಡ್ತಿರುವ ನಯನಾ ಮೋಟಮ್ಮನವರಿಗೆ ಮೂಡಿಗೆರೆ ಕ್ಷೇತ್ರದ ಹಿಂದೂಗಳೆಲ್ಲ ಶಬಾಸ್ ಅಂತಿದ್ದಾರೆ.